ಬೆಂಗಳೂರನ್ನ ಬಿಟ್ಟರೆ ಮಂಗಳೂರಿಗೆ ಎರಡನೆಯ ಪಟ್ಟಣ, ಎರಡನೆಯ ಸಿಟಿ ಆಗೋದಕ್ಕೆ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಕಾರಣ ಒಂದು, ಇಲ್ಲಿ ಇರ್ತಕ್ಕಂಥ ಕರಾವಳಿ ಪ್ರದೇಶ, ಎರಡನೇದು ಪ್ರಜ್ಞಾವಂತ ಸಮುದಾಯ. ಬಹಳ ಜನ ತಾವೆಲ್ಲ ಬುದ್ಧಿವಂತರು, ಮೀನು ತಿಂತೀರಿ ಅಂತ ಬುದ್ಧಿವಂತರಲ್ಲ. ಯಾಕೋ ಏನೋ ನಿಮಗೆ ಶಿಕ್ಷಣ ಒಲಿದು ಬಂದ್ಬಿಟ್ಟಿದೆ, ಅದಕ್ಕಾಗಿ ನೀವು ಬುದ್ಧಿವಂತರಾಗಿದ್ದೀರಿ. ಮೀನು ತಿಂದರೆ ಬುದ್ಧಿವಂತರಾಗ್ತಾರೆ ಅನ್ನಂಗಿದ್ರೆ ನಾನು ಬರೀ ಮೀನು ತಿನ್ಕೊಂಡೇ ಕೂರ್ತಿದ್ದೆ. ಆದರೆ ನಿಮಗೆಲ್ಲ ಒಂದು ಒಳ್ಳೆಯ ತನ ಇದೆ, ಸಹನೆ ಇದೆ, ಬಹಳ ಬುದ್ಧಿವಂತರು ಜೊತೆಗೆ. ಅದಕ್ಕಾಗಿ ಈ ಭಾಗ ಎಲ್ಲ ರೀತಿಯಲ್ಲೂ ಕೂಡ ಬೆಳೆಯುತ್ತೆ ಅನ್ನುವಂಥ ಕಲ್ಪನೆ ನನಗೆ ಆಗಲೇ ಇತ್ತು. ಬಹಳ ವೇಗವಾಗಿ ಮಂಗಳೂರು ಬೆಳೀತಾ ಇತ್ತು.